ಸ್ವಾಗತ. ಶ್ರಾವಣಿ ಸುಬ್ರಹ್ಮಣ್ಯ ಇವತ್ತಿನ ಸಂಚಿಕೆ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಇಷ್ಟು ದಿನ ವಿಜಯಾಂಬಿಕಾಗೆ ಕೊಬ್ಬು ಸೊಕ್ಕು ತುಂಬ ಅಡಗಿತ್ತು. ಇವಾಗ ಮಗನಿಂದನೇ ಶಾಸ್ತಿ ಆಗುತ್ತೆ ಅನ್ನೋದು ಕಟ್ಟಿಟ್ಟ ಬುತ್ತಿ ಅನ್ನೋದು ಇಲ್ಲಿ ಗೊತ್ತಾಯ್ತು. ಈ ಕಡೆ ವಿಜಯಾಂಬಿಕಾ ಶ್ರಾವಣಿನ ತನ್ನ ಪಂಜರದ ಗೂಡಲ್ಲಿ ಕೂರಿಸ್ಬೇಕು, ಅವಳಿಗೆ ಶಿಕ್ಷೆ ಕೊಡಬೇಕು, ಅವಳನ್ನ ತನ್ನ ಬುಗುರಿ ಆಟಕ್ಕೆ ತಿರುಗಿಸ್ಬೇಕು ಅಂತ ತುಂಬಾ ಕ್ರೂರಿತನ ಮಾಡಿ ಮದುವೆ ಆಗೋಕ್ಕೆ ಸಂಚು ಮಾಡ್ಕೊಂಡಿರ್ತಾಳೆ ತನ್ನ ಮಗನಿಗೆ. ಆದರೆ ಶ್ರಾವಣಿ ಸುಬ್ಬನ ಮದುವೆ ಆಗಬೇಕು ಅಂತ ಆ ದೇವ್ರ ಇಚ್ಛೆನೇ ಇರುತ್ತೆ. ಸುಬ್ಬನ ತುಂಬ ಪ್ರೀತಿ ಮಾಡಿರ್ತಾಳೆ ಶ್ರಾವಣಿ. ಕೊನೆಗೂ ಸುಬ್ಬು ಶ್ರಾವಣಿಗೆ ಸಿಗ್ತಾನೆ. ಈ ಕಡೆ ವಿಜಯಾಂಬಿಕಾ ಆಟ ಅಲ್ಲಿಗೆ ನಿಲ್ಲುತ್ತೆ. ಈ ಕಡೆ ವಿಜಯಾಂಬಿಕಾ ಮಗ ಮ್ಯಾಡಿ 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 ಅಂತ ಅನ್ಕೊಂಡು ಓಡೋಡಿ ಬರ್ತಾಳೆ. ವಿಜಯಾಂಬಿಕಾ ತುಂಬಾ ಓಡಿ ಬಂದಾಗ ಅಲ್ಲಿರೋ ತನ್ನ ಮಗನ ಪರಿಸ್ಥಿತಿ ನೋಡಿ ಶಾಕ್ ಆಗ್ತಾಳೆ. ಅವನು ಹುಚ್ಚಿನ ಥರ ಎಲ್ಲವೂ ಮನೇಲಿರುವಂಥ ಬಟ್ಟೆ ಆಗಿರ್ಬೋದು, ಅವನ ವಸ್ತುಗಳಾಗಿರ್ಬೇಕು ಕಿತ್ತಾಡಿ ಬಿಸಾಕಿ ಶಾಕಲ್ಲಿ ಕೂತಿರ್ತಾನೆ. ಆಗ ವಿಜಯಾಂಬಿಕಾ ಬಂದುಬಿಟ್ಟು, ಮಗನೇ ನೋವು ಪಟ್ಕೋಬೇಡ, ಬೇಜಾರು ಪಟ್ಕೋಬೇಡ, ಅವಳನ್ನ ಮದುವೆ ಆಗಲಿಲ್ಲ ಅಂದ್ರೆ ಏನಾಯಿತು, ಅಟ್ಲೀಸ್ಟ್ ಈ ಮನೆಯಲ್ಲಾದರೂ ಇರೋಕ್ಕೆ ನಮ್ಗೆ ಜಾಗ ಇದೆಯಲ್ಲ, ಅದಕ್ಕಾದರೂ ಖುಷಿ ಪಡೋಣ ಅಂದ್ಬಿಡ್ತಾಳೆ. ಆಗ ತುಂಬಾ ನೊಂದ್ಕೊಂಡಿರೋನು ಇನ್ನೂ ಕೂಡ ಸಿಟ್ಟು ಬರುತ್ತೆ. ಅದರಲ್ಲೂ ಇನ್ನೊಂದು ಪಾಯಿಂಟ್ ಅಂದ್ಬಿಡ್ತಾಳೆ ವಿಜಯಾಂಬಿಕಾ, ಏನಾಯಿತು ಅವಳನ್ನ ಇವಾಗ ಮದುವೆ ಆಗೋಕ್ಕಾಗಿಲ್ಲ ಅಷ್ಟೇ, ಆದರೆ ಅವಳನ್ನು ಮತ್ತೆ ನಿಂಗೆ ನಾ ಮದುವೆ ಮಾಡಿಸ್ತೀನಿ, ಅವಳು ನಿನ್ನ ಹೆಂಡ್ತಿನೇ ಆಗ್ತಾಳೆ, ಅವಳನ್ನ ನಾನು ನಿನ್ಗೆ ಮದುವೆ ಮಾಡಿಸ್ತೀನಿ ಅಂದಾಗ ಆ ಮ್ಯಾಡಿಗೆ ಇಷ್ಟು ಕೋಪ ಬಂದುಬಿಡುತ್ತೆ. ತಾಯಿ ಕಪ್ಪಾಳಿಗೆ ಹೊಡಿತಾನೆ. ಸುಬ್ಬು ಮದುವೆ ಆಗಿರೋಳನ್ನ ನಾನು ಮತ್ತೆ ಮದುವೆ ಆಗ್ಬೇಕಾ, ಇದೆಂಥದ್ದು ಅನ್ನೋದು ಅವನನ್ನು ದೃಷ್ಟಿಯಲ್ಲಿ ಬಂದಿರ್ಬೋದು. ಅಂದರೆ ಬೇರೆಯವರ ಹೆಂಡ್ತಿ, ಆಮೇಲೆ ಬೇರೆ ಅವಳು ಶ್ರಾವಣಿ ಈಗ ಅವನ ಜೊತೆ ಜೀವನ ಸಂಸಾರ ಮಾಡಿರ್ತಾಳೆ. ಅಂಥದ್ರಲ್ಲಿ ನಾವು ಅವಳನ್ನ ಮತ್ತೆ ಮದುವೆ ಹಾಕಿ ನಾನು ಮೂರ್ಖನ ಅಂತ ಅವನು ಮೇಡಗೂ ಏನಾರ ತಲೆ ಕೆಟ್ಟಿರ್ಬೋದಲ್ಲ, ಬೇಜಾರಾಗಿರ್ಬೋದಲ್ಲ. ಆ ಹೊಲಸು ಮಾತಿಗೆ, ವಿಜಯಾಂಬಿಕಾ ಮಾತಿಗೆ ಮತ್ತೆ ಮದುವೆ ಮಾಡಿಸ್ತೀನಿ ಅವಳನ್ನ ನಿನಗೆ ಅಂತ ಹೇಳ್ತಾರಲ್ಲ, ಆ ಮಾತಿಗೆ ಕೋಪ ಬಂದು ಮ್ಯಾಡಿ ಹೊಡೆದ್ಬಿಡ್ತಾನೆ ವಿಜಯಾಂಬಿಕಾಗ. ಆವಾಗ ಇವಳು ಇಷ್ಟು ದಿನ ಮಾಡಿರೋ ಕುತಂತ್ರಕ್ಕೆ ಸರಿಯಾದ ಏಟು ಇವಾಗ ಸಿಗುತ್ತೆ. ಮಗ 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 ಅಂತ ಹೇಳ್ಬಿಟ್ಟು ಮಗನಿಗೋಸ್ಕರ ಎಲ್ಲ ಮಾಡೋಕ್ಕೋಗಿ ವೀರೇಂದ್ರ ಅವ್ರಿಗೂ ಕೂಡ ತುಂಬ ನೋವು ಕೊಟ್ಟಿರ್ತಾಳೆ. ಅವ್ರ ಹೆಂಡ್ತಿನ ದೂರ ಮಾಡಿರ್ತಾಳೆ. ಮಗು ನಿಂದಲ್ಲ ಅಂತ ಹೆಂಡ್ತಿನೇ ಮೋಸ ಮಾಡಿದಾಳೆ ನಿನಗೆ ಅಂತ ಹೇಳ್ಬಿಟ್ಟು ಸುಳ್ಳು ನಂಬಿಕೆ ಕೊಟ್ಟು ತನ್ನ ಗಂಡನ್ನು ಹಾಗೂ ಅವ್ರ ಹೆಂಡ್ತಿನೂ ದೂರ ಮಾಡಿರ್ತಾಳೆ. ಅವ್ರ ಸಂಬಂಧಕ್ಕೆ ಹೊಲಸು ಪದ್ಧತಿ ಕಟ್ಬಿಟ್ಟು ಇವಳು ತಾನೇ ಎಲ್ಲ ಪಡ್ಕೋಬೇಕು ಅನ್ನೋ ದುರಾಸೆಯಿಂದ ವೀರೇಂದ್ರ ಅವ್ರ ಹೆಂಡ್ತಿನ ಆಮೇಲೆ ತಾಯಿ ಪ್ರೀತಿ ಇಲ್ಲದೆ ಶ್ರಾವಣಿ ಬೆಳೆಯೋ ಹಾಗೆ ಮಾಡಿರ್ತಾಳೆ. ಇಷ್ಟೆಲ್ಲ ಮಾಡಿರೋಂಥ ಕುತಂತ್ರಕ್ಕೆ ಮಗನಿಂದ ತಕ್ಕ ಶಿಕ್ಷೆ ಆಗಲೇಬೇಕು. ಬೆಳೆಸಿರೋ ಮಗನೇ ಕೆನ್ನೆಗೆ ಹೊಡೆಯುವಂಥ ಪರಿಸ್ಥಿತಿ ಇಲ್ಲಿ ವಿಜಯಾಂಬಿಕಾಗೆ ಬಂದಿದೆ ಅಂತ ಹೇಳ್ಬೋದು. ಇವತ್ತಿನ ಎಪಿಸೋಡ್ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.